ಸುದ್ದಿಯಾಗದ ನೈಜ ಕೇರಳ ಸ್ಟೋರಿಗಳು. ಕೇರಳದ ಮಲಪ್ಪುರಂ ಜಿಲ್ಲೆಯ ಮಂಜೇರಿಯಿಂದ ಈದ್ ಉಲ್ ಫಿತ್ರ್ ದಿನ ಕೋಮು ಸೌಹಾರ್ದತೆಯ ಸಂದೇಶ ಸಾರುವ ಸುದ್ದಿಯೊಂದು ವರದಿಯಾಗಿದೆ. ಈ ಸ್ಟೋರಿ ಕೇಳಿ ಇದಲ್ಲವೇ ನಿಜವಾದ ಕೇರಳ ಸ್ಟೋರಿ ಅಂತ ಜನ ಕೇಳ್ತಿದ್ದಾರೆ. ಮಂಜೇರಿಯಲ್ಲಿರುವ ಸಿಎಸ್ಐ ಚರ್ಚ್ ತನ್ನ ಆವರಣದಲ್ಲಿ ಬುಧವಾರ ಮುಸ್ಲಿಮರಿಗೆ ಈದ್ ಪ್ರಾರ್ಥನೆ ಸಲ್ಲಿಸಲು ಅವಕಾಶ ನೀಡಿ ಮತ ಸೌಹಾರ್ದದ ಸುಂದರ ಸಂದೇಶವನ್ನ ಜಗತ್ತಿಗೆ ರವಾನಿಸಿದೆ. ಮಂಜೇರಿಯ ನಿಕೋಲಸ್ ಮೆಮೋರಿಯಲ್ ಚರ್ಚ್ ಮುಂಭಾಗದ ವಿಶಾಲ ಆವರಣ ಈದ್ ಪ್ರಾರ್ಥನೆಗಾಗಿ ಬಂದಿದ್ದ ನೂರಾರು ಮುಸ್ಲಿಮರಿಂದ ತುಂಬಿ ಹೋಗಿತ್ತು. ಪ್ರತಿ ವರ್ಷ ಈದ್ ಪ್ರಾರ್ಥನೆ ನಡೆಯುತ್ತಿದ್ದ ಮಂಜೇರಿ ಪಟ್ಟಣದ ಸರ್ಕಾರಿ ಶಾಲೆಯ ಮೈದಾನವನ್ನ ಈ ಬಾರಿ ಲೋಕಸಭಾ ಚುನಾವಣೆ ಸಿದ್ಧತೆಯ ಹಿನ್ನೆಲೆಯಲ್ಲಿ ಮುಚ್ಚಲಾಗಿದೆ. ಹಾಗಾಗಿ ಮಂಜೇರಿಯ ಈದ್ ಜಂಟಿ ಸಮಿತಿ ಈ ಬಗ್ಗೆ ಚರ್ಚಿಸಿ ಅಂತಿಮವಾಗಿ ಚರ್ಚ್ನ ಅಧಿಕೃತರಲ್ಲಿ ಕೇಳಿ ಅನುಮತಿ ನೀಡಿದ್ರೆ ಚರ್ಚ್ ಆವರಣದಲ್ಲಿ ನಡೆಸುವುದಾಗಿ ತೀರ್ಮಾನಿಸಿದ್ರು. ಹಾಗೆಯೇ ಅನುಮತಿಯೂ ಸಿಕ್ಕಿತು. ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಚರ್ಚ್ನ ಧರ್ಮಾಧಿಕಾರಿ ಫಾದರ್ ಜಾಯ್ ಮಸ್ಲಮನಿ, ಈದಿನ ದಿನ ಮುಸ್ಲಿಂ ಸಮುದಾಯದವರ ಈದ್ ಪ್ರಾರ್ಥನೆಗಾಗಿ ಆತಿಥ್ಯ ವಹಿಸುವ ಅವಕಾಶ ನಮಗೆ ಸಿಕ್ಕಿರುವುದಕ್ಕೆ ಬಹಳ ಸಂತೋಷವಿದೆ ಎಂದಿದ್ದಾರೆ. ಧಾರ್ಮಿಕ ಉದ್ವಿಗ್ನತೆ ಕಾಣಿಸಿದ ಸಂದರ್ಭಗಳಲ್ಲಿ ಪ್ರೀತಿ ಮತ್ತು ಏಕತೆ ಮೂಡಿಸಬೇಕಾದ ಪ್ರಾಮುಖ್ಯತೆಯನ್ನ ಫಾದರ್ ಜಾಯ್ ಮಸ್ಲಮನಿ ಅವರು ಒತ್ತಿ ಹೇಳಿದ್ರು. ಜಾತ್ಯತೀತ ಮನಸ್ಸಿನ ವ್ಯಕ್ತಿಗಳ ನಡುವೆ ಭಿನ್ನಾಭಿಪ್ರಾಯ ಬಿತ್ತಲು ಬಯಸುವ ವಿಭಜಕ ಶಕ್ತಿಗಳಿಗೆ ಇಂತಹ ಜಾತ್ಯತೀತ ಸ್ಥಳಗಳು ಪರಿಣಾಮಕಾರಿ ಸಂದೇಶ ರವಾನಿಸುತ್ತೆ ಎಂದು ಈದ್ ಆಚರಣೆ ಸಮಿತಿ ಸದಸ್ಯ ಅಬ್ದುಲ್ ಅಲಿ ಹೇಳಿದ್ರು. ಸಿರೋ ಮಲಬಾರ್ ಕ್ಯಾಥೋಲಿಕ್ ಚರ್ಚ್ ಅಧೀನದ ವಿವಿಧ ಚರ್ಚ್ಗಳು ಸುದೀಪ್ತೋ ಸೆನ್ ನಿರ್ದೇಶನದ ವಿವಾದಾತ್ಮಕ ಸಿನಿಮಾ ದಿ ಕೇರಳ ಸ್ಟೋರಿಯನ್ನ ಪ್ರದರ್ಶಿಸುತ್ತಿರುವಾಗ ಚರ್ಚ್ ಆಫ್ ಸೌತ್ ಇಂಡಿಯಾ ಅಧಿಕಾರಿಗಳ ಈ ನಡೆಯು ನಿಜವಾದ ಕೇರಳ ಸ್ಟೋರಿ ಎಂದು ಸಾಮಾಜಿಕ ಜಾಲತಾಣಗಳಲ್ಲಿ ಜನರು ಪ್ರತಿಕ್ರಿಯಿಸುತ್ತಿದ್ದಾರೆ. ಸಿಎಸ್ಐ ಚರ್ಚ್ನ ಒಗ್ಗಟ್ಟಿನ ಕಾರ್ಯವು ಧಾರ್ಮಿಕ ಗಡಿಗಳನ್ನ ಮೀರಿದೆ. ವೈವಿಧ್ಯಮಯ ಸಮುದಾಯಗಳ ನಡುವಿನ ಸಹಬಾಳ್ವೆ ಮತ್ತು ಪರಸ್ಪರರನ್ನ ಗೌರವಿಸುವ ಕೇರಳದ ಶ್ರೀಮಂತ ಸಂಪ್ರದಾಯವನ್ನ ಇದು ನೆನಪಿಸುತ್ತದೆ ಎಂದು ನೆಟ್ಟಿಗರು ಅಭಿಪ್ರಾಯಪಟ್ಟಿದ್ದಾರೆ. ಅದೇ ಮಲಪ್ಪುರಂ ಜಿಲ್ಲೆಯ ಮುತುವಲ್ಲೂರು ಗ್ರಾಮದಲ್ಲಿ ಭಾವೈಕ್ಯತೆಯ ಭವ್ಯ ಸಂಕೇತವಾಗಿ ದೇವಸ್ಥಾನವೊಂದು ತಲೆ ಎತ್ತಿ ನಿಂತಿದ್ದು ಕೋಮು ಸಾಮರಸ್ಯದ ಒಳ್ಳೆಯ ನಿದರ್ಶನವಾಗಿ ದಾಖಲಾಗಿದೆ. ಕೇರಳದ ಮುಸ್ಲಿಂ ಬಾಹುಳ್ಯದ ಮಲಪ್ಪುರಂ ಜಿಲ್ಲೆಯ ಪುಟ್ಟ ಗ್ರಾಮ ಮುತುವಲ್ಲೂರಿನ 400 ವರ್ಷ ಹಳೆಯ ದುರ್ಗಾ ದೇವಾಲಯದ ನವೀಕರಣಕ್ಕೆ ಮುಸ್ಲಿಮರು ಉದಾರವಾಗಿ ಕೊಡುಗೆ ನೀಡಿದ್ದು ರಂಜಾನ್ ಸಂದರ್ಭದಲ್ಲಿ ಈ ಸಾಮರಸ್ಯದ ಸಂಕೇತಕ್ಕೆ ವಿಶೇಷ ಮಹತ್ವ ಬಂದಿದೆ. ಕೊಂಡೋಟಿ ಬಳಿಯ ಮುತುವಲ್ಲೂರು ಶ್ರೀ ದುರ್ಗಾ ಭಗವತಿ ದೇವಸ್ಥಾನ ಭಾವೈಕ್ಯದ ಭವ್ಯ ಸಂಕೇತವಾಗಿ ತಲೆ ಎತ್ತಿದ್ದು ಮೊದಲ ಹಂತದ ನವೀಕರಣ ಪೂರ್ಣಗೊಂಡಿದೆ. ದುರ್ಗಾದೇವಿಯ ಪುನರ್ ಪ್ರತಿಷ್ಠಾ ಮಹೋತ್ಸವ ಮುಂದಿನ ತಿಂಗಳು ನಡೆಯಲಿದೆ. ಈ ಪುರಾತನ ದೇಗುಲದ ನವೀಕರಣ ಕಾರ್ಯಕ್ಕೆ 2015ರಿಂದಲೂ ಮುಸ್ಲಿಮರು ಉದಾರವಾಗಿ ದೇಣಿಗೆ ನೀಡುತ್ತಾ ಬಂದಿದ್ದಾರೆ. ದಶಕಗಳ ಹಿಂದೆ ಊನವಾಗಿದ್ದ ದುರ್ಗಾದೇವಿಯ ಮೂರ್ತಿಯನ್ನ ಬದಲಿಸಿ ಹೊಸ ಮೂರ್ತಿ ಪ್ರತಿಷ್ಠಾಪನೆ ಮಾಡುವ ಕಾರ್ಯಕ್ಕೆ ಎಲ್ಲಾ ಧರ್ಮೀಯರು ನೆರವಾಗಬೇಕು ಎಂದು ದೇವಸ್ಥಾನ ಸಮಿತಿ ವರು ಮಾಡಿಕೊಂಡ ಮನವಿಗೆ ಮುಸ್ಲಿಮರು ಕೈಜೋಡಿಸಿದ್ದು ಈ ದೇವಾಲಯದ ಕರಪತ್ರವೇ ಕೋಮು ಸಾಮರಸ್ಯದ ಸಂಕೇತ ಎನಿಸಿದೆ. ಮೇ 7ರಿಂದ 9ರವರೆಗೆ ಪ್ರತಿಷ್ಠಾ ಮಹೋತ್ಸವ ನಡೆಯಲಿದ್ದು ಇದರ ಕರಪತ್ರದಲ್ಲಿ ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ನ ಮುಖ್ಯಸ್ಥ ಪಾಣಕಾಡ್ ಸಾದಿಕ್ ಅಲಿ ಶಿಹಾಬ್ ತಂಗಳ್ ಮತ್ತು ದೇವಾಲಯದ ತಂತ್ರಿ ತೆಕ್ಕಿನಿಯೋಡತ್ತು ತರಣನೆಲ್ಲೂರು ಪದ್ಮನಾಭನ್ ಉಣ್ಣಿ ನಂಬೂದಿರಿಪಾಡವರ ಭಾವಚಿತ್ರವಿದೆ. ಮಲಬಾರ್ ದೇವಸ್ವ ಮಂಡಳಿಯ ಅಧೀನದ ಈ ದೇವಾಲಯದ ಅಕ್ಕಪಕ್ಕದಲ್ಲಿ ಪ್ರಮುಖವಾಗಿ ಮುಸ್ಲಿಮರೇ ವಾಸಿಸುತ್ತಿದ್ದಾರೆ. ಈ ದೇಗುಲಕ್ಕೆ ತಾಮ್ರದ ಹೊದಿಕೆ ಹಾಕುವ ಕಾರ್ಯದಲ್ಲೂ ಮುಸ್ಲಿಮರು ನೆರವಾಗಿದ್ದರು. ದೇವಾಲಯದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷ ಚಂದ್ರನ್, ನಾವು ಧಾರ್ಮಿಕ ಮತ್ತು ಕೋಮು ಭೇದ ಮೀರಿ ಜನರಿಂದ ದೇಣಿಗೆ ಪಡೆದಿದ್ದೇವೆ. ಉದಾರ ದೇಣಿಗೆ ನೀಡಿದವರಲ್ಲಿ ಮುಸ್ಲಿಮರು ಪ್ರಮುಖರು ಎಂಬುದನ್ನು ತಿಳಿಸಲು ನಮಗೆ ಖುಷಿ ಇದೆ. ಜೀರ್ಣೋದ್ಧಾರಕ್ಕೆ ಮುಸ್ಲಿಂ ವ್ಯಕ್ತಿಯೊಬ್ಬರು ವೈಯಕ್ತಿಕವಾಗಿ 2 ಲಕ್ಷ ರು ನೀಡಿದ್ರೆ ಮತ್ತೊಬ್ಬರು 1 ಲಕ್ಷ ರೂಪಾಯಿ ದೇಣಿಗೆ ನೀಡಿರುವ ಉದಾಹರಣೆ ಇದೆ ಎಂದು ತಿಳಿಸಿದ್ರು. ರಂಜಾನ್ ಸಮಯದಲ್ಲಿ ದೇವಾಲಯವು ತನ್ನ ಆವರಣದಲ್ಲಿ ಮುಸ್ಲಿಮರಿಗಾಗಿ ಇಫ್ತಾರ್ ಆಯೋಜಿಸಿತ್ತು. ಇದರಲ್ಲಿ ಹಿಂದೂ ಸಮುದಾಯದವರು ಕೂಡ ಸಂತೋಷದಿಂದ ಭಾಗವಹಿಸಿದ್ದರು ಎಂದು ಅವರು ಹೇಳಿದರು.